ಕೊಡ್ತಿರ್ತಕ್ಕಂಥದ್ದು ಅಂದ್ರೆ ನಮ್ಮ ಮುಳಬಾಗಿಲು ತಾಲೂಕೆ. ಕಾರಣ ಯಾಕೆ ಅಂದ್ರೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ ಅಂದ್ರೆ ಮುಳಬಾಗಿಲು. ಆದ್ರೆ ಬೆಂಗಳೂರಲ್ಲಿ ಸಂಸ್ಥೆ ಇರಬಹುದು, ಆದ್ರೆ ಮೊದಲು ಯಾವತ್ತು ಸಂಸ್ಥೆ ಅಧ್ಯಕ್ಷರಾದಂತಹ ಮುನೀಸ್ ಸರ್ ಅವರು ಆಲೋಚನೆ ಮಾಡೋದೇನು ಅಂದ್ರೆ, ಮೊದಲು ನನ್ನ ಕುಟುಂಬ, ನನ್ನ ಗ್ರಾಮ, ನನ್ನ ತಾಲೂಕು ಚೆನ್ನಾಗಿರ್ಬೇಕು, ಅನಂತರ ಬೇರೆದು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮೊದಲನೇ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದೇ ಏನು ಅಂದ್ರೆ, ಮೊದಲು ಶಿಕ್ಷಣ ಆದ್ಮೇಲೆ ನಮ್ಮ ಅಂಬೇಡ್ಕರ್ ಅವರ ತತ್ವ ಏನು ಅಂತಂದ್ರೆ ಸಂಘಟನೆ, ಅನಂತರ ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ, ಈ ಮೂರು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಶಿಕ್ಷಣದ ಕಡೆ ಮೊದಲನೇ ಒಲವನ್ನು ಕೊಡ್ತಿರ್ತಕ್ಕಂಥ. ಮೂರನೇದಾಗಿ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ ನಿರಾಶ್ರಿತರಿರ್ತಕ್ಕಂಥವ್ರಿಗೆ 13 ಮನೆಗಳನ್ನ ಕಟ್ಟಿಕೊಟ್ಟಿದ್ದಾರೆ. ತಿಂಗಳಲ್ಲಿ ಕರ್ನಾಟಕ ರಾಜ್ಯದ 8 ಜಿಲ್ಲೆಗಳಿಂದ ಸುಮಾರು ವೀಲ್ ಚೇರ್ಸ್ ವಿತರಣೆ ಕಾರ್ಯಕ್ರಮವನ್ನ ಬೆಂಗಳೂರು ಗಾಂಧಿ ಭವನದಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ಹಮ್ಮಿಕೊಂಡು, ಅದೇ ರೀತಿ ಇವತ್ತು ಕೂಡ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಯಾರಾದ್ರೂ ನಮ್ಮ ಶಾಲೆಗಳಿಗೆ ಬರ್ತಕ್ಕಂಥ ಮಕ್ಕಳು ಅಂಗವೈಕಲ್ಯತೆ ಇದ್ದು ಓಡಾಡೋ ಅಂತದ್ದಕ್ಕೆ ಸಾಮರ್ಥ್ಯನೇ ಇಲ್ಲ, ಸರ್ಕಾರದಿಂದ ಸೌಲಭ್ಯ ಸಿಕ್ಕಿಲ್ಲ ಅನ್ನುವಂಥ ಮಕ್ಕಳು ಯಾರಾದ್ರೂ ಇದ್ರೆ ಈಗಲೂ ಆ ಪಟ್ಟಿ ಕೊಟ್ರೆ ಡಿಸೆಂಬರ್ ತಿಂಗಳಲ್ಲಿ ನಾವು ಆ ಕಾರ್ಯಕ್ರಮ ಮಾಡ್ತಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಯಾಕೆಂದ್ರೆ BRCಗಳು CRCಗಳಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರೋದ್ರಿಂದ ಇವತ್ತು ತಮ್ಮ ಕಡೆಯಿಂದ ಆ ಒಂದು ಪಟ್ಟಿ ಬಂದ್ರೆ ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಡುವಂಥದ್ದು. ಇವತ್ತು ಈ ಜಾಣರ ಪ್ರಶ್ನೆ ಅನ್ನುವಂತ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಬೇಕು ಅಂತಂದ್ರೆ ಫಸ್ಟ್ ಮುನೀಸ್ ಸರ್ ಅವರು ಇದರ ಕಾಂಟೆಂಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ 3 ದಿನ ಹೋದ್ರು. 3 ದಿನ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಎಲ್ಲ ತಿಳಿದ ಮೇಲೆ ಒಂದು ಮಾತು ಹೇಳಿದ್ರು, ಈ ಪುಸ್ತಕಗಳನ್ನ ಮುದ್ರಣ ಮಾಡಿ ಪ್ರತಿ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಹೋಗುವಂತ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂತ ಒಂದು ವಿಚಾರವಂತ. ಯಾಕೆ ಅಂತಂದ್ರೆ ಅವ್ರು ಆಲೋಚನೆ ಮಾಡಿದ್ದಿಷ್ಟೇ, ಇವತ್ತು ನಾವೆಲ್ಲರೂ ಕೂಡ ಮೌಢ್ಯದಿಂದ ಕೂಡಿದ್ವಿ. ನಾವು ವಿದ್ಯಾವಂತರಾದ್ರೂ ಕೂಡ ಇವತ್ತು ಕೆಲವನ್ನ ನಾವು ಮೌಢ್ಯದಿಂದನೇ ಮಕ್ಕಳಿಗೂ ಹೇಳುವಂತ ಸಮಯದಲ್ಲಿ ಉತ್ತರ ಕೊಟ್ಬಿಡ್ತೀವಿ. ಆದ್ರೆ ಆ ಮಗುವಿನ ಮನಸ್ಸಲ್ಲಿ ಏನಾಗ್ಬಿಡುತ್ತೆ, ಅದೇ ಉಳಿದು ಬಿಡುತ್ತೆ. ಆ ಉತ್ತರವನ್ನು ಕೊಡುವಂತ ಸಮಯದಲ್ಲಿ ನಾವು ನಿಜವಾಗ್ಲೂ ಈ ಪುಸ್ತಕದಲ್ಲಿ ಓದಂತ ಸಮಯದಲ್ಲಿ ಆ ಮೌಢ್ಯತೆಯನ್ನು ಯಾವ ರೀತಿ ಆ ಮಕ್ಕಳಲ್ಲಿನ ಭಾವನೆಯನ್ನು ಕಳಿಬಹುದು ಅನ್ನೋಂತ ಒಂದು ವಿಚಾರ ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿನೇ ಸರ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಮೊದಲನೇದಾಗಿ 5,000 ಪುಸ್ತಕಗಳನ್ನ ಪ್ರಿಂಟ್ ಮಾಡಿಸಿದ್ರು. ಈಗ ಬೇರೆ ಬೇರೆ ಕಡೆ ಕೊಟ್ಟಾಗ ಬಹಳಷ್ಟು ಬೇಡಿಕೆ ಬಂತು, ಸರ್ ನಮ್ಮ ಒಂದು ಜಿಲ್ಲೆಗೂ ಕೊಡಿ, ನಮ್ಮ ಜಿಲ್ಲೆಗೆ ಕೊಡಿ ಅನ್ನುವಂಥದ್ದು. ಆದ್ರೆ ಸರ್ ಅವರು ಬೇರೆ ಕಡೆ ಕೊಟ್ಟರು ಕೂಡ ಮೊದಲನೇ ಆದ್ಯತೆ ನಮ್ಮ ತಾಲೂಕಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಆಗ್ಲೇ ಸರ್ ಹೇಳಿದ್ರು, ಇದು ಬರೀ BRCಗಳಿಗೆ CRPಗಳಿಗೆ ಮಾತ್ರ ಅಲ್ಲ, ಶಾಲಾ ಶಿಕ್ಷಕರಿಗೂ ಕೂಡ ತಲುಪಬೇಕು. ಯಾಕೆ ಅಂತಂದ್ರೆ ನಾವು ಹೋದಾಗ ಹೇಳಿದ್ದನ್ನ ಅವ್ರ ಮನಸ್ಸಲ್ಲಿ ಗ್ರಹಿಸಕ್ಕಾಗಲ್ಲ. ಶಿಕ್ಷಕರ ಕೈಯಲ್ಲಿ ಈ ಪುಸ್ತಕ ಇದೆ ಅಂತಂದ್ರೆ ಅವರ ಮಕ್ಕಳಿಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದಕ್ಕೆ ತಿಳಿಸಿದಾಗ ನಮ್ಮ CRP ಸರ್ ಮತ್ತೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರೆಲ್ಲರೂ ಹೇಳಿದ ಮೇಲೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರು ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇವತ್ತು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಶಿಕ್ಷಣ ಆಯ್ತು, ಅಂಗವೈಕಲ್ಯತೆ ಮಕ್ಕಳ ಬಗ್ಗೆ ಆಯ್ತು, ನಿರಾಶ್ರಿತರಾಯ್ತು, ಇವತ್ತು ಕೃಷಿ ಬಗ್ಗೆ ಕೂಡ ಆದ್ಯತೆ ಕೊಡ್ತಿದ್ದಾರೆ. ಯಾಕೆ ಅಂತಂದ್ರೆ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಊಟ ಮಾಡಬೇಕು ಅಂತಂದ್ರೆ ರೈತನೇ ಕಾರಣ. ಆ ರೈತನ ಒಂದು ಬೆಂಬಲಕ್ಕೆ ಕೂಡ ಇವತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನಿಲ್ತಾ ಇದೆ. ಇತ್ತೀಚೆಗೆ ಮೊನ್ನೆ ವರ್ಷ ಈ ಸಿರಿಧಾನ್ಯಗಳಿಗೆ ಇವತ್ತು ನಾವೆಲ್ಲರೂ ಕೂಡ ಎಷ್ಟು ರೀತಿಯಲ್ಲಿ ಅದರ ಪೌಷ್ಟಿಕತೆ ಇದೆ ಅನ್ನೋದನ್ನು ತಿಳ್ಕೊಂಡು ಇವತ್ತು ಸುಮಾರು 50 ಜನ ರೈತರಿಗೆ ಸಿರಿಧಾನ್ಯಗಳ ಬಿತ್ತನೆ ಬೀಜವನ್ನ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಉಚಿತವಾಗಿ ಕೊಟ್ಟಿದೆ. ಇನ್ನು ಮುಂದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅನೌನ್ಸ್ ಆಗ್ತಿದೆ, ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮದಲ್ಲಿ ಮಗುಗೆ ಕೂಡ ಸಿರಿಧಾನ್ಯಗಳ ಊಟ ಕೊಡಬೇಕು ಅನ್ನುವಂಥದ್ದು ವ್ಯವಸ್ಥೆ ಆಗ್ತಾ ಇದೆ. ಆದ್ರೆ ಅದೇನಾದ್ರೂ ನೆಕ್ಸ್ಟ್ ಬಂತು ಅಂತಂದ್ರೆ ಇವತ್ತಿನ ಮಕ್ಕಳ ಆರೋಗ್ಯ ದೃಷ್ಟಿಯಲ್ಲಿ ನಾವು ನೋಡಿದಾಗ ಸಣ್ಣ ಮಕ್ಕಳಿಗೂ ಕೂಡ ಇವತ್ತು BP ಶುಗರ್ ಇದೆ. ಇದಕ್ಕೆ ಏನು ಅಂತ ಅದನ್ನು ವಿಜ್ಞಾನಿಗಳು ಮತ್ತೆ ಡಾಕ್ಟರ್ಸ್ ತಿಳಿಸಿದಂತ ಸಮಯದಲ್ಲಿ ಅದಕ್ಕೂ ಕೂಡ ಇವತ್ತು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಿದೆ. ಈ ರೀತಿ 10 ಹಲವಾರು ಕೆಲಸಗಳನ್ನು ಮಾಡ್ತಿದ್ದಾರೆ. ಅವರು ಇನ್ನಷ್ಟು ಕೆಲಸ ಕಾರ್ಯಗಳನ್ನ ಇಡೀ ರಾಜ್ಯದಾದ್ಯಂತ ಮಾಡುವಂತದ್ದಕ್ಕೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮುಂದಾಗಬೇಕು. ಅದರಲ್ಲಿ ಹೆಚ್ಚಿನದಾಗಿ ನಮ್ಮ ತಾಲೂಕಿಗೆ ಒತ್ತು ಕೊಡಬೇಕು ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾನು ಬೇಡ್ತಾ ಈ ಒಂದು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅತಿಥಿಗಳಾಗಿರ್ತಕ್ಕಂಥ ಪ್ರಭಾಕರ್ ಸರ್ ಅವರೇ, ನನ್ನ ಎಲ್ಲ CRP ಮಿತ್ರರೇ, BRP ಮಿತ್ರರೇ, ECO ಸನ್ಮಿತ್ರರೇ, ಒಳ್ಳೆ ಕೆಲಸಕ್ಕೆ ಬರ್ತಕ್ಕಂಥದ್ದು ತೀರಾ ಕಡಿಮೆ. ಸಮಾಜದಲ್ಲಿ ಕೆಳವರ್ಗದ ವಿದ್ಯಾರ್ಥಿಗಳನ್ನು ಒಳಗೊಂಡಿರ್ತಕ್ಕಂತಹ
ಸರ್ಕಾರಿ ಶಾಲೆಗಳನ್ನ ಗುಣಮಟ್ಟದ ಶಾಲೆಗಳನ್ನಾಗಿ ಪ್ರಯತ್ನ ಮಾಡ್ತಕ್ಕಂತಹ ಅಥವಾ ಅದು ಬಿಳಿ ಒಳಪನ್ನ ಮುಸುಕಿನಲ್ಲಿರ್ತಕ್ಕಂತಹ ಒಂದು ವಾತಾವರಣವನ್ನ ತಿಳಿಗೊಳಿಸಿ ಸುಣ್ಣ ಬಣ್ಣವನ್ನ ಹಚ್ಚತಕ್ಕಂತ ಒಂದು ಕಾರ್ಯವನ್ನ ಯಾರಾದ್ರೂ ಮಾಡಿದಾರಂತಂದ್ರೆ ಅದು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಸನ್ಮಿತರಾಗಿರ್ತಕ್ಕಂಥ ಶ್ರೀಯುತ ಮುನೇಶ್ ಸರ್ ಅವರು. ಬಹುಶಃ ನಮ್ಮ ತಾಲೂಕಿನಿಂದ ಉಗಮವಾಗಿರ್ತಕ್ಕಂತಹ ಈ ಒಂದು ಸಂಸ್ಥೆ ಬೆಂಗಳೂರಲ್ಲಿ ಸಂಸ್ಥೆ ಇದ್ರೂ ಕೂಡ ಕಚೇರಿ ಅಲ್ಲಿ ಒಳಗೊಂಡಿದ್ರು ಕೂಡ ಮೂಲತಃ ನನ್ನ ಕುಟುಂಬ ನನ್ನ ಒಂದು ಸ್ಥಳೀಯವಾಗಿರ್ತಕ್ಕಂತಹ ಒಂದು ನಾನು ಜನ್ಮ ಕೊಟ್ಟಿರ್ತಕ್ಕಂತಹ ತಾಲೂಕು ಇಲ್ಲಿಂದ ನಾನು ಪ್ರಾರಂಭ ಮಾಡಿದ್ದೆ. ಆದ್ರೆ ಅದು ಉತ್ತುಂಗ ಶಿಖರಕ್ಕೆ ಹೋಗ್ತದೆ ಅಂತಕ್ಕಂತಹ ಏನು ಭಾವನೆಯನ್ನು ಹೊಂದ್ಕೊಂಡಿರ್ತಕ್ಕಂತಹ ಆಶಾ ಭಾವನೆಯನ್ನು ಹೊಂದ್ಕೊಂಡಿರ್ತಕ್ಕಂಥ ನಮ್ಮ ಮುನೇಶ್ ಅವರು ಉತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡೋದ್ರಲ್ಲಿ ಕೈಗೆಟ್ಕೊಂಡಿದ್ದಾರೆ. ಅದು ಪ್ರಗತಿದಾಯಕವಾಗಿರ್ತಕ್ಕಂಥ ಒಂದು ಕೆಲಸಗಳು ಏನೆಲ್ಲ ಬಹುಶಃ ನಾವು ಹಿಂದೆ ನೋಡ್ತಿದ್ವಿ. ನಾವೆಲ್ಲ ಓದೋ ಅಂತ ಸಂದರ್ಭದಲ್ಲಿ ಕನಿಷ್ಠ ಕಲಿಕೋಪಕರಣಗಳ ಕೊರತೆ ಇತ್ತು. ನಮ್ಮ ಜೊತೆಲಿರ್ತಕ್ಕಂತಹ ಸನ್ಮಿತರು ಈಗಲೂ ಅಂತಾರೆ, ನಾವೆಲ್ಲ ಟೀಚರ್ಸ್ ಆಗಿದ್ರೆ ನನಗೇನಾದ್ರೂ ಅವತ್ತು ಬುಕ್ಕು ಪೆನ್ನು ತೆಗೆದುಕೊಟ್ಟಿದ್ದೆ ಆದ್ರೆ ಅಥವಾ ಸ್ಲೇಟು ಬಲ್ಪ ತೆಗೆದುಕೊಟ್ಟಿದ್ದೆ ಆದ್ರೆ ನಿಮ್ ಜೊತೆಲಿ ನಾನು ಕೂಡ ಇವತ್ತು ಒಬ್ಬ ನೌಕರನಾಗ್ತಿದ್ದೇನೋ ಅಂತಕ್ಕಂತಹ ಒಂದು ಕೊರತೆ ಇತ್ತು. ಅಂತಹ ಕೊರತೆಯನ್ನ ನೀಗಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನಮ್ಮ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗಾಗಿ ನೀವು ನಾವೆಲ್ಲನೂ ಕೂಡ ಅವರಿಗೆ ಕೈ ಜೋಡಿಸಿದ್ದಾದ್ರೆ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂತಹ ಮಕ್ಕಳ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ಒಂದು ಪ್ರಯತ್ನ ಆಗ್ತದೆ ಅಂತಕ್ಕಂಥದ್ದು ನಾನಂತೂ ಭಾವಿಸ್ತಾ, ಅದರೊತ್ತಿಗೆ 8 ಜಿಲ್ಲೆಗಳಲ್ಲಿ ಈಗಾಗಲೇ ಅವರ ಒಂದು ಕಾರ್ಯವೈಖರಿ ಪ್ರಗತಿ ಸಾಧಿಸಿದೆ. ನಿರಾಶ್ರಿತರಿಗೂ ಕೂಡ ತೊಂಡಳ್ಳಿ ಗ್ರಾಮದಲ್ಲಿ ಬಹುಶಃ ಹೋದ ವರ್ಷ ಒಂದು ನಿರಾಶ್ರಿತರಾಗಿರ್ತಕ್ಕಂಥ ಮಹಿಳೆ ಯಾರು ಇಲ್ಲ ಇಂದು ಮುಂದೆ ಒಬ್ಬ ವೃದ್ಧ ಮಹಿಳೆ ಬಹುಶಃ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿತ್ತು. ಅದನ್ನ ಕಟ್ಕೊಳ್ತಕ್ಕಂಥ ಒಂದು ಪ್ರಯತ್ನನೂ ಕೂಡ ಆಕೆಗೆ ಆಗ್ಲಿಲ್ಲ. ಅಂತ ಸಂದರ್ಭದಲ್ಲಿ ಶ್ರೀಯುತ ಪ್ರಭಾಕರ್ ಅವರನ್ನು ಗುರುತಿಸಿ ಅವರ ಒಂದು ಗ್ರಾಮದಲ್ಲೇ ಒಂದು ಮನೆಯನ್ನ ಕಟ್ಟಿಸ್ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ ಕನಸಂದ್ರ ಗ್ರಾಮದಲ್ಲಿ ನನ್ನ ಒಂದು ಸ್ವಂತ ಗ್ರಾಮದಲ್ಲಿ ಪಕ್ಕದಲ್ಲೇ ನಿವಾಸಿ ಆಗಿರ್ತಕ್ಕಂಥ ಶ್ರೀಯುತ ಮುನೇಶ್ ಅವರು ನಾರಾಯಣಪ್ಪ ಅವರು ಅವ್ರಿಗೂ ಕೂಡ ಒಂದು ನಿರಾಶ್ರಿತವಾಗಿರ್ತಕ್ಕಂಥ ಅಂತಂದ್ರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಯಾರಾದ್ರೂ ಅವರು ಮನಗಂಡಾಗ ಪ್ರಸ್ತಾಪಿಸಿದಾಗ ಅವರಿಗೆ ಒಂದಷ್ಟು ಮನೆ ಕಟ್ಕೊಳ್ತಕ್ಕಂಥ ಸೂರನ್ನು ಒದಗಿಸ್ತಕ್ಕಂಥ ಪ್ರಯತ್ನ ಅವರು ಈಗಾಗಲೇ ಮಾಡ್ತಿದ್ದಾರೆ. ಅಂತಹ ಒಂದು ಪ್ರಯತ್ನಕ್ಕೆ ನಾವು ನೀವು ಕೈಗೆ ಜೋಡಿಸೋಣ ಅಂತಕ್ಕಂಥದ್ದು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಒಂದು ಕರೆಯನ್ನ ಕೊಟ್ಟು 2 ಮಾತನ್ನ ಅನ್ಕೊಳ್ಳ ಕೊಟ್ಟು ಏನು ಅಂದ್ರೆ ಏನು ಮಕ್ಕಳಲ್ಲಿ ಮೌಢ್ಯ ಇದೆ, ಆ ಮೌಢ್ಯವನ್ನು ಹೋಗಲಾಡಿಸು. ನಾವು ಎಷ್ಟೇ 21ನೇ ಶತಮಾನ ಬಂದ್ರು ಇವಾಗ ಹೈಟೆಕ್ ಬಂದಿದ್ರು ಸಹ ನಾವು ಇನ್ನೂ ಮೌಢ್ಯದಲ್ಲೇ ಇದ್ದೀವಿ. ಆ ಮೌಢ್ಯವನ್ನು ನಾವು ಮಕ್ಕಳಲ್ಲಿ ಹೋಗಲಾಡಿಸ್ಬೇಕು ಅಂದ್ರೆ ಮೊದಲು ನಾವು ಶಿಕ್ಷಕರಲ್ಲಿ ನಾವು ಹೋಗಲಾಡಿಸ್ಕೋಬೇಕು. ಶಿಕ್ಷಕರಲ್ಲಿ ನಾವು ಹೋಗಲಾಡಿಸ್ಬೇಕು ಅಂದ್ರೆ ನಾವು ಅನೇಕ ಇವಾಗ ಬಂದ್ಬಿಟ್ಟೈತೆ ಫೋನ್ಗಳಲ್ಲಿ, ಯಾವಾಗ್ಲೂ ಸಹ ನಾವು ವಾಟ್ಸಪ್ ಅಲ್ಲಿ ನೋಡ್ತಾ ಇರ್ತೀವಿ. ಎಲ್ರೂ ಸಹ ನೀತಿ ಇದನ್ನೇ ಆಗ್ತಾ ಇರ್ತಾರೆ. ಆದ್ರೆ ತಾವು ಅದನ್ನು ಅಳವಡಿಸ್ತಾ ಇದ್ದೀವ ಇಲ್ವಾ ಅಂತ ಮೊದಲು ನಾವು ತಿಳ್ಕೊಬೇಕು. ಆ ರೀತಿಯಾಗಿ ನಮ್ಮ ಮುನೇಶ್ ಸರ್ ಅವರು ಯೋಚನೆ ಮಾಡಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಏನು ಅಂದ್ರೆ ಫಸ್ಟ್ ನಮ್ಮ ಶಿಕ್ಷಕರಲ್ಲಿ ಆ ಮೈಗೂಡಿಸ್ಕೊಂಡು ಅದನ್ನು ಮಕ್ಕಳಿಗೆ ಹೇಳಿದ್ರೆ ಮಕ್ಕಳು ಸಹ ಇವಾಗಿಂದಾನೇ ಆ ಮೌಢ್ಯಗಳನ್ನು ಬಿಡ್ತಾರೆ ಅಂತ ಒಂದು ಮುಖ್ಯ ಉದ್ದೇಶ ಇದರಿಂದ ಇದು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಮುನೇಶ್ ಬಗ್ಗೆ ಇದುವರೆಗೂ ಎಲ್ಲರೂ ಸಹ ಹೇಳವ್ರೆ ಅವ್ರ ಕಾರ್ಯವೈಖರಿ ಏನೇನ್ ಆಗ್ತಾ ಇದೆ, ಏನೇನ್ ಮಾಡ್ತಾ ಇದ್ದಾರೆ, ಮುಂದಿನ ವರ್ಷ ಈ ವರ್ಷ ಏನೇನು ಮಾಡ್ಬೇಕು ಅಂತ ಆಕ್ಷನ್ ಪ್ಲಾನ್ ಅಲ್ಲಿ ಅವರೇ ತಿಳಿಸ್ತಾರೆ ಏನೇನ್ ಮಾಡ್ತಾರೆ ಅಂತ. ನಮ್ಮ ಮೊದಲು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಹುಟ್ಟಿದ್ದು ನಮ್ಮ ಮುಳಬಾಲ್ ತಾಲೂಕಲ್ಲಿ. ನಾನು ಹುಟ್ಟಿದ ಊರು ಮತ್ತೆ ನಾನು ಹುಟ್ಟಿದ ತಾಲೂಕು ನಾನೇನೋ ಒಂದು ಮಾಡಬೇಕು ಅಂತ ಅವರು ಮಾಡ್ತಾ ಇದ್ದು ಇದನ್ನು ನಮ್ಮ ಇಡೀ ರಾಜ್ಯದಲ್ಲಿ 7 ಜಿಲ್ಲೆಗಳಿಗೆ ವಿಸ್ತರಣೆ ಮಾಡಿದ್ದಾರೆ. ಅವರಿಗೆ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವ್ರು ಇದು ಮಾಡಬೇಕು ಅಂತ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ. ಬಗ್ಗೆ ಹೇಳ್ಬೇಕು ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಇದನ್ನು ಉದ್ಯೋಗವನ್ನು ನಾವು ಏನು ಸಿದ್ಧಪಡಿಸ್ಕೋಬೇಕು. ಕಾರಣ ಏನು ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರ ಒಂದೊಂದು ದಿನಕ್ಕೆ 5 ನಿಮಿಷಕ್ಕೆ ಒಂದೊಂದು ನೀತಿ ಮಾಡ್ತಾ ಇದೆ. ಅದಕ್ಕೆಲ್ಲ ನಾವು ತಲೆಗೊಡಿಸ್ದಿರ ನಮ್ಮ ಮುಖ್ಯ ಉದ್ದೇಶ ಏನು ಅಂದ್ರೆ ಮಕ್ಕಳು ನಮ್ಮ ಶಾಲೆಯಲ್ಲಿ ಉಳಿಸ್ಕೋಬೇಕು. ಮಕ್ಕಳು ನಮ್ಮ ಶಾಲೆಯಲ್ಲಿ ಉಳಿಸ್ಕೋಬೇಕು ಅಂದ್ರೆ ಏನು, ನಾವು ಸರಿಯಾಗಿ ಪಾಠ ಮಾಡಬೇಕು. ಸರಿಯಾಗಿ ಪಾಠ ಮಾಡ್ಕೊಂಡಿದ್ರೆ ನಾವು ನಮ್ಮ ಮಕ್ಕಳು ನಮ್ಮ ಹತ್ರ ಇರ್ತಾರೆ.
ಯಾರೇ ಆಗ್ಲಿ ಮ್ಯಾಗ್ನೆಟ್ ಶಾಲೆ ಆಗ್ಲಿ ಇನ್ನೊಂದು ಶಾಲೆ ಮಾಡ್ಬೇಕು ಅಂದ್ರೆ ಮಕ್ಕಳು ಹೋದ್ರೇನೆ ಮ್ಯಾಗ್ನೆಟ್ ಶಾಲೆ ಮಾಡೋದು. ಮಕ್ಕಳು ಹೋಗ್ದಿರ ನಿಮ್ ಶಾಲೆಯಲ್ಲಿದ್ರೆ ಯಾವ ಮ್ಯಾಗ್ನೆಟ್ ಶಾಲೆನೂ ಆಗಲ್ಲ, ಯಾವುದೂ ಆಗಲ್ಲ. ಮುಖ್ಯವಾಗಿ ನಾನು ಹೇಳೋದೇನು ಅಂದ್ರೆ, ಶಿಕ್ಷಕರಲ್ಲಿ ಮನವಿ ಮಾಡೋದಂದ್ರೆ, ನಮ್ಮ ಮಕ್ಕಳನ್ನ ನಾವು ನಮ್ಮ ಶಾಲೆಯಲ್ಲಿ ಉಳಿಸ್ಕೋಬೇಕು. ಅದೇ ನಮ್ಮಿದು. ನಾವಿವಾಗ ಉಳಿವಿಗಾಗಿ ಹೋರಾಟ ನಮ್ಗಿನ್ನು. ಕಾರಣ ಏನು ಅಂದ್ರೆ, ಮ್ಯಾಗ್ನೆಟ್ ಶಾಲೆಗಳಾದ್ರೆ ನಮ್ಮ ತಾಲೂಕಲ್ಲೇ ಎಕ್ಸಾಂಪಲ್ ಹೇಳ್ತೀನಿ, ಬೇರೆ ತಾಲೂಕು ಬೇಡ, ನಮ್ಮ ತಾಲೂಕಲ್ಲೇ 400 ಜನ ಹೆಚ್ಚುವರಿ ಶಿಕ್ಷಕರಾಗ್ತಾರೆ. ಅವರ ಪರಿಸ್ಥಿತಿ ಏನು? ಅದಕ್ಕೋಸ್ಕರ ನಮ್ಮ ಹೋರಾಟ ಏನು ಅಂದ್ರೆ, ನಮ್ಮ ಉಳಿವಿಗಾಗಿ ನಾವು ಹೋರಾಟ ಮಾಡ್ಕೋಬೇಕು. ಆ ಪರಿಸ್ಥಿತಿ ಆಗೋಗಿದೆ. ಕಾರಣ ಇಷ್ಟೇ, ಎಲ್ಲರೂ ಅಧಿಕಾರಿಗಳ ಹತ್ರ ಮನವಿ ಮಾಡೋದು ಮತ್ತು ನಿಮ್ಮ ಹತ್ರ ಮಾಡೋದು. ಕಾರಣ ಇಷ್ಟೇ, ನೀವು ಒಂದು ಬಂಡಿಯ 2 ಗಾಲಿಗಳಿದ್ದಂತೆ, ಅಧಿಕಾರಿಗಳಾಗ್ಲಿ CRPಗಳು 2 ಗಾಲಿಗಳಿದ್ದಂತೆ, ಚಕ್ರಗಳಿದ್ದಂತೆ. ಒಂದು ಚಕ್ರ ಒಂದ್ ಕಡೆ ಹೋದ್ರೆ ಇನ್ನೊಂದು ಚಕ್ರ ಹೋದ್ರೆ ಆಗಲ್ಲ. ಆದ್ರಿಂದ ಇಬ್ರು ಸಹ ಕೋಆರ್ಡಿನೇಟರ್ ಆಗಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಮತ್ತೆ ಈಗ ತಾನೇ BO ಸರ್ ಅವರು ಏನು DRES ಬಿಲ್ಸ್ ಇತ್ತು ಅದನ್ನೆಲ್ಲ ತೆಗೆದು ಇದು ಮಾಡೋದು, ಇನ್ನೊಂದು ಬಿಲ್ ಏನೋ ಬರಬೇಕು, ಅದು ಇವತ್ತೆಲ್ಲ DRES ಎಲ್ರಿಗೂ ಸಹ ಆಗತ್ತೆ ಅಂತ ಹೇಳ್ತಾ, ಮತ್ತೆ ನಮ್ಮ ದಕ್ಷ BO ಸರ್ ಬಗ್ಗೆ ಕೆಲವು ಮಾತುಗಳು ಹೇಳ್ಬೇಕು. ಕಾರಣ ಏನು ಅಂದ್ರೆ, ಎಷ್ಟೇ ಅವರು ಕಾರ್ಯ ಒತ್ತಡಗಳಿದ್ರು ಸಹ ನಗ್ನಗ್ತಾ ಇರಪ್ಪ, ಅದೆಲ್ಲ ಕಾಮನ್ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ, ನಮ್ ಕೆಲಸ ನಾವು ಮಾಡ್ಬೇಕು ಅಂತ ಬೆಳಗ್ಗೆ 9 ಗಂಟೆಗೆ ಡೈಲಿ ಸಹ ನಮ್ಮ ಮುಳಬಾಗ್ಲಲ್ಲಿ ಇರ್ತಾರೆ. ಗೌನ್ಪಲ್ಲಿಂದ 9 ಗಂಟೆಯಲ್ಲಿ ನಾವು ಇರ್ತಾರೆ. ಸರ್ ಟಿಫನ್ ಆಯ್ತಂದ್ರೆ 8 ಗಂಟೆಗೆ ಆಯ್ತಪ್ಪ ಅಂತ ಹೇಳ್ತಾರೆ. ಆ ರೀತಿಯಾಗಿ ಹಸನ್ಮುಖಿಯಾಗಿ ಅವರ ಚೇಂಬರ್ ಅಲ್ಲಿ ಒಂದು ಫೈಲು ಸಹ ಇಟ್ಕೊಳ್ಳಲ್ಲ. ಏನ್ ಹೋಗುತ್ತೆ ಅದು, ಏನಾದ್ರು ಕಾರ್ಯ ಒತ್ತಡಗಳಿದ್ದು ಏನಾದ್ರು ಬರ್ದಿರೋ ಇದ್ರೆ ಫೈಲ್ಗಳಿರತ್ತೆ ಅವತ್ತಷ್ಟೇ. ಅದು ವಿನಃ ಎಲ್ಲಾ ಸಹ ಮುಗಿಸ್ಕೊಂಡು ಅವರು 7 ಗಂಟೆ 8 ಗಂಟೆಗೆ ಅವ್ರ ಮನೆಗೆ ಹೋಗೋದು. ಈ ರೀತಿಯಾಗಿ ನಮ್ಗೆ ಸಿಕ್ಕಿರೋ BO ನಾವು ಧನ್ಯವಂತರು ಅಂತ ಹೇಳ್ತಾ, ಮತ್ತೆ ನಮ್ಮ ಮುನೇಶ್ ಸರ್ ಅವರು ಇದೇ ರೀತಿಯಾಗಿ ಮುಂದೆ ಬರಬೇಕು ಅಂತ ಹೇಳ್ತಾ, ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನನ್ನ 2 ಮಾತನ್ನು ಮುಗಿಸ್ತೀನಿ.